Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga, sponsored by Ashtavaidyan Thaika Tumos, Vaidyaratnam Aushadashala Trishur, Kerala, Ayurveda Shramam Private Limited, Chennai, Tamil Nadu, unit of Shri Hospitals Group, Shri Dhutapapeshwar Private Limited, Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला, संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Sri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy.
ಸುತ್ತಮುತ್ತಲಿನಿಂದ ಕೂಡಿರುವ ಶಿವಮೊಗ್ಗದಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿದ್ದು ಈ ವೇಳೆಯಲ್ಲಿ ಸುಮಾರು 223 ಕುಟುಂಬಗಳು ನೆಲೆಸಿವೆ. 4 ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ವಾಸ ಮಾಡುತ್ತಿದ್ದಾರೆ. ವ್ಯವಸಾಯ ಮತ್ತು ಮೀನುಗಾರಿಕೆಯು ಇಲ್ಲಿಯ ಜನರ ಜೀವನ. ಅಡಿಕೆ, ಕಬ್ಬು ಮತ್ತು ಮೆಕ್ಕೆಜೋಳ ಇಲ್ಲಿನ ಮುಖ್ಯ ಬೆಳೆಗಳು. ಸರಿಸುಮಾರು 1535 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿಕೊಂಡ ಆರುಘಟ್ಟ ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿ ಸಮೃದ್ಧಿಯಾಗಿದೆ. ಈ ಸುಂದರ ಹಳ್ಳಿಯು ನಮ್ಮ ಉತ್ಕರ್ಷ ತಂಡದ ಕಾರ್ಯಕ್ಷೇತ್ರವಾಗಿದ್ದು, ಆಕಾಶ್ ಆಯುರ್ವೇದ ಆಯೋಜಿಸಿದ ಆಯುರ್ವೇದ ಸ್ಪರ್ಧೆಗೆ ನಾವು ಆಯ್ದುಕೊಂಡಿರುವ ಗ್ರಾಮ. ತಂಡವು ಆಯುರ್ಗ್ರಾಮ ಶಿಬಿರವನ್ನು ಸ್ಥಳೀಯ ರಾಮಾಂಜನೇಯ ದೇವಸ್ಥಾನದಲ್ಲಿ ಆಚಾರ್ಯ ಚರಕರಿಗೆ, ಆಯುರ್ವೇದದ ಅಧಿದೇವತೆಯಾದ ಧನ್ವಂತರಿಯವರಿಗೆ ಹಾಗೂ ಆಂಜನೇಯ ಸ್ವಾಮಿಗೆ ಪೂಜಿಸಿ ನಮಸ್ಕರಿಸಿ ಅವರ ಆಶೀರ್ವಾದದೊಂದಿಗೆ ಶಿಬಿರವನ್ನು ಪ್ರಾರಂಭ ಮಾಡಲಾಯಿತು. ನಂತರ ಗೋಪೂಜೆಯನ್ನು ಮಾಡಿ ಅಲ್ಲಿ ನೆರೆದಿರುವ ಜನರಿಗೆ ಪಂಚಗವ್ಯದ ಮಹತ್ವವನ್ನು ತಿಳಿಸಿಕೊಡಲಾಯಿತು. ಇದರೊಂದಿಗೆ ಹರಮಘಟ್ಟ ಗ್ರಾಮದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರಿಂದ ಒಂದು ಮನಮೋಹಕ ಮೆರವಣಿಗೆ ಮೂಡಿಬಂದಿತು. ಇಲ್ಲಿ ವಿಶೇಷವೇನೆಂದರೆ ನಮ್ಮ ತಂಡದ ಪ್ರತಿಯೊಬ್ಬ ಸದಸ್ಯರು ಚರಕ ಸಂಹಿತೆಯನ್ನು ಹಿಡಿಯುವ ಮೂಲಕ ಹಾಗೂ ಆಯುರ್ವೇದದ ಘೋಷಣೆಗಳನ್ನು ಸಾರಿದ್ದು ನಮ್ಮ ಆಯುರ್ಗ್ರಾಮ ಶಿಬಿರಕ್ಕೆ ಅದ್ದೂರಿ ಆರಂಭ ಒದಗಿಸಿಕೊಟ್ಟಿತು. ತದನಂತರ ಊರಿನ ರಂಗಮಂದಿರದಲ್ಲಿ ಉದ್ಘಾಟನೆ ಸಮಾರಂಭ ನೆರವೇರಿತು. ಸಮಾರಂಭಕ್ಕೆ ಬಾಪೂಜಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ಬಾಪೂಜಿ ಆಯುರ್ವೇದಿಕ್ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಹಾಗೂ ಊರಿನ ಹಿರಿಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಹಾಗೂ ಸಸಿಗೆ ಜಲಧಾರಣೆ ಮಾಡುವ ಮೂಲಕ ಚಾಲನೆ ದೊರೆಯಿತು. ಅದು ಮೂಲವಾಗಿ ಬಂದಿರತಕ್ಕಂಥದ್ದು ನಮ್ಮ ಭಾರತದಲ್ಲಿ. ಇದು ಎಷ್ಟು ಮಟ್ಟಿಗೆ ನಮಗೆ ಎಲ್ಲರಿಗೂ ತಲುಪಬೇಕು ಅಂದ್ರೆ, ಊರಲ್ಲಿ ಇರೋದು ಒಂದು ದೇವಸ್ಥಾನ ಏನಿದೆ, ಇದು ಲ್ಯಾಂಡ್ ಮಾರ್ಕ್ ನಮ್ಗೆ. ಹಾಗೆ ಆಯುರ್ವೇದ ಒಂದು ಲ್ಯಾಂಡ್ ಮಾರ್ಕ್ ಅಂತ ಹೇಳ್ಬೇಕು. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಚ, ಅದಕ್ಕೆ ನಾವು ಆಯು ಅಂತ ಹೇಳ್ತೀವಿ. ನಮ್ಮ ತಂಡದ ನಾಯಕನಾದ ಕಿರಣ್ ಅವರಿಂದ ಆಯುರ್ಗ್ರಾಮ ಎಂಬ ವಿಷಯದ ಪರಿಚಯ ಹಾಗೂ ಆಯುರ್ವೇದದಲ್ಲಿ ಆಚಾರ್ಯ ಚರಕರ ಅದ್ಭುತ ಕೊಡುಗೆಗಳ ಬಗ್ಗೆ ಜನರಿಗೆ ತಿಳಿಸಿಕೊಟ್ಟರು. ನಂತರ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಗ್ರಾಮಸ್ಥರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಔಷಧಿ ಸಸ್ಯಗಳ ವಿತರಣೆಯನ್ನು ನಮ್ಮ ತಂಡದ ಸದಸ್ಯರು ನೆರವೇರಿಸಿಕೊಟ್ಟರು. ದಕ್ಷ ಪ್ರಜಾಪತಿ ಅಶ್ವಿನಿ ಕುಮಾರನಿಗೆ ಹೇಳ್ಕೊಡ್ತಾನೆ. ಅಶ್ವಿನಿ ಕುಮಾರ ಇಂದ್ರನಿಗೆ ಹೇಳ್ಕೊಡ್ತಾನೆ. ಇಂದ್ರನು ಭಾರದ್ವಾಜನಿಗೆ ಹೇಳ್ಕೊಡ್ತಾನೆ. ಭಾರದ್ವಾಜ ಪುನರ್ವಸು ಮಹರ್ಷಿಗಳಿಗೆ ಹೇಳ್ಕೊಡ್ತಾನೆ. ಪುನರ್ವಸು ಮಹರ್ಷಿಗಳು 6 ಜನ ಶಿಷ್ಯರಿಗೆ ಹೇಳ್ತಾರೆ. ಅಗ್ನಿವೇಶ, ಬೇಲ, ಚತುರ್ಕರ್ಣ. ನಮ್ಮ ತಂಡದ ನಾಯಕರಾದ ಗುರುಕಿರಣ್ ಅವರಿಂದ ಶಾಲಾ ಮಕ್ಕಳಿಗೆ ಆಯುರ್ವೇದ ಅವತರಣದ ಬಗ್ಗೆ ಮಾಹಿತಿ ನೀಡಿದೆವು.
ಗ್ರಾಮಸ್ಥರಿಗೆ ಭಿತ್ತಿಪತ್ರವನ್ನು ಹಂಚುವ ಮೂಲಕ ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಆಹ್ವಾನಿಸುವುದರೊಂದಿಗೆ ದಿನ ಪ್ರಾರಂಭವಾಯಿತು. ಬಾಪೂಜಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಹಾಗೂ ಆಸ್ಪತ್ರೆಯ ರೋಗ ನಿದಾನ ವಿಭಾಗದ ಡಾಕ್ಟರ್ ವಿವೇಕಾನಂದ, ಕಾಯಚಿಕಿತ್ಸಾ ವಿಭಾಗದ ಡಾಕ್ಟರ್ ರಚನಾ, ಪಂಚಕರ್ಮ ವಿಭಾಗದ ಡಾಕ್ಟರ್ ರಾಕೇಶ್ ಹಾಗೂ ಪ್ರಸೂತಿತಂತ್ರ ವಿಭಾಗದ ಡಾಕ್ಟರ್ ಸಂಗೀತಾ ರವರಿಂದ ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿದೆ. ಈ ಶಿಬಿರದಲ್ಲಿ ಸುಮಾರು 135ಕ್ಕೂ ಹೆಚ್ಚು ಜನರು ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ಔಷಧಿಯ ಪ್ರಯೋಜನ ಪಡೆದುಕೊಂಡರು. ಜನರಿಗೆ ಈ ಕಮ್ಯುನಿಕೇಬಲ್ ಡಿಸೀಸಸ್ ಬಗ್ಗೆ ಜಾಸ್ತಿ ಜಾಗೃತಿ ಮೂಡಿಸಿ ನಮಗೆ ಬ್ಯಾಕ್ಟೀರಿಯಾಸ್ ಇಂದ ಮತ್ತು ವೈರಸ್ ಇಂದ ಬರ್ತಕ್ಕಂಥ ಡಿಸೀಸ್ ಬಗ್ಗೆ ಜಾಸ್ತಿ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದರೆ ಒಂದಷ್ಟು ಅವ್ರಿಗೆ ಅವೇರ್ನೆಸ್ ಬಂದ್ಬಿಟ್ಟು ಹಾಸ್ಪಿಟಲ್ ಬರ್ತಕ್ಕಂಥ ರೋಗಿಗಳ ಬಗ್ಗೆ ಅವ್ರಿಗೆ ಕಡಿಮೆ ಆಗಬೇಕು. ಅದ್ರ ಜೊತೆಗೆ ಔಷಧಿ ಸಸ್ಯಗಳನ್ನು ಬೆಳಲಿಕ್ಕೆ ಮನೆಯಲ್ಲಿ ಔಷಧಿ ಸಸ್ಯಗಳನ್ನ ಮತ್ತೆ ಹೋಮ್ ರೆಮಿಡೀಸ್ ತಕ್ಷಣ ಬಂದ ತಕ್ಷಣ ನಮಗೆ ಮನೆಯಲ್ಲಿ ಇರ್ತಕ್ಕಂಥ ಮನೆ ಮದ್ದುಗಳನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ತಾವು ಎಲ್ಲರೂ ಕೂಡ ಜಾಗೃತಿ ಮೂಡಿಸಿ ಈ ಒಂದು ಬಾಪೂಜಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಏನು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸಿದ್ರೆ ಇನ್ನೂ ಸಕ್ಸಸ್ ಆಗಿ ಒಳ್ಳೆ ರೀತಿಯಿಂದ ತಾವೆಲ್ಲರೂ ಕೂಡ ಸಹಕಾರ ಮಾಡಿ ಸಕ್ಸಸ್ ಮಾಡಿಕೊಡ್ಲಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಂಡು. ತದನಂತರ ಕೊಮ್ಮನಾಳು ವಿಭಾಗದ ಆಯುಷ್ ಇಲಾಖೆಯ ಮುಖ್ಯಸ್ಥರಾದ ಡಾಕ್ಟರ್ ಈರಣ್ಣರವರು ನಮ್ಮ ತಂಡಕ್ಕೆ ಪ್ರೋತ್ಸಾಹದ ನುಡಿಗಳನ್ನು ಹೇಳಿದರು. ಶಿಬಿರದ ನಂತರ ಉಚಿತ ಆರೋಗ್ಯ ತಪಾಸಣೆ ನಡೆಸಿಕೊಟ್ಟ ವೈದ್ಯರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ನಮ್ಮ ತಂಡದಿಂದ ಗೌರವಾರ್ಪಣೆ ಸಲ್ಲಿಸಲಾಯಿತು. ಮೂರನೇ ದಿನವನ್ನು ಧನ್ವಂತರಿ ಶ್ಲೋಕ ಪ್ರಜ್ಞೆ ಮಾಡುವ ಮೂಲಕ ಪ್ರಾರಂಭಿಸಲಾಯಿತು. ಇದರೊಂದಿಗೆ ಮಕ್ಕಳಿಗೆ ಮತ್ತು ಜನರಿಗೆ ಯೋಗ ಮತ್ತು ಪ್ರಾಣಾಯಾಮದ ಶಿಬಿರವನ್ನು ಏರ್ಪಡಿಸಲಾಯಿತು.
ತದನಂತರ ಜನರಿಗೆ ಆಯುರ್ವೇದ ಮತ್ತು ನಾಟಿ ಔಷಧಿ ಇವೆರಡರ ನಡುವಿನ ವ್ಯತ್ಯಾಸವನ್ನು ನಮ್ಮ ತಂಡದ ಸಂಯೋಜಕರಾದ ಡಾಕ್ಟರ್ ವಿವೇಕಾನಂದ ಮತ್ತು ತಂಡದ ಸದಸ್ಯೆಯಾದ ಸ್ನೇಹ ಅವರಿಂದ ತಿಳಿಸಿಕೊಡಲಾಯಿತು. ಹಾಲು ನಿಮಗೆ ಸಿಹಿ ಇರ್ತದೆ, ಮಧುರ ರಸ, ಅವೆರಡು ಒಟ್ಟಿಗೆ ಕುರ್ಬಾರ್ದು. ಒಟ್ಟಿಗೆ ಕುರ್ದು ಅಂತೇಳಿ ಹೊಟ್ಟೆಯಲ್ಲಿ ನಿಮ್ಮನ್ನು ತೊಡಸ್ದಂಗೆ ಆಗುತ್ತೆ, ಮಾರಂತ ಬೇದಿ ಆಗುತ್ತೆ ಅಂತ ಕೂರ್ತಾರೆ, ಬೇದಿ ಆಗುತ್ತೆ. ಇದನ್ನೆಲ್ಲ ನಾವು ಇಲ್ಲಿ ಹೇಳ್ತೀವಿ. ಆಯುರ್ವೇದ ಪ್ರತಿಯೊಂದು ಪರೀಕ್ಷೆಗೂ ಪ್ರತಿಯೊಂದು ಕಾಯಿಲೆ ವಿಧ ವಿಧವಾದ ಮೆಡಿಸಿನ್ ಇರ್ತದೆ. ಮತ್ತು ಒಂದು ಜನ ಇನ್ನೊಂದು ಜನ ಬೇರೆ ಬೇರೆ ಇರ್ತದೆ. ನಿಮಗೆ ಕೊಟ್ಟಿದ್ದು ಅವ್ರಿಗೆ ಕೊಡಬೇಕು ಅಂತ ಇರೋದಿಲ್ಲ. ಒಂದೇ ಕಾಯಿಲೆ ಇರ್ಬೋದು, ನಿಮಗೆ ಕೊಟ್ಟಿದ್ದು ಅವ್ರಿಗೆ ಕೊಡಬೇಕು ಅಂತ ಇರೋದಿಲ್ಲ. ಅದೇ ನಿಮಗೆ ಇಂಗ್ಲೀಷ್ ಮೆಡಿಸಿನಲ್ಲಿ ನಾಟಿ ಔಷಧಿ ಎಲ್ಲದಕ್ಕೂ ಒಂದೇ ಕೊಡ್ತಾರೆ. ಎಲ್ಲದೂ ಆಯುರ್ವೇದನೇ. ನಾವು ಅದು ನಿಮಗೆ ಮನೆಗೆ ತಂದು ಕೊಡ್ತಾ ಇದ್ದೀವಿ. ಆ ಸ್ನಾನವನ್ನು ಏನಾದರೂ ಈಗ ನಾವೇನು ಹೇಳ್ತೀವಿ, ಮರ ಹೋಗಿದೆ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಈಗ ಎಲ್ಲ ಒಂದು ಮನೆ ಇದೆ, ಈ ಹಳ್ಳಿಯಲ್ಲಿ ಆಹಾರ ವಿಧಾನದಲ್ಲಿ ಆಯುರ್ವೇದನ ಆಲ್ರೆಡಿ ಉಪಯೋಗಿಸ್ತಾ ಇದ್ದಾರೆ. ನಂತರ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದ ಗ್ರಾಮಸ್ಥರಿಗೆ ಔಷಧಿ ಸಸ್ಯಗಳನ್ನು ವಿತರಿಸಲಾಯಿತು. ತದನಂತರ ಮಕ್ಕಳಿಗೆ ಆಟದ ಸ್ಪರ್ಧೆ ಹಾಗೂ ಗ್ರಾಮಸ್ಥರಿಗೆ ಮೆಮೊರಿ ಗೇಮ್ಸ್ ಆಯೋಜಿಸಲಾಗಿತ್ತು. ನಾಲ್ಕನೇ ದಿನವನ್ನು ಧನ್ವಂತರಿ ಶ್ಲೋಕ ಪಠಿಸುವ ಮೂಲಕ ಪ್ರಾರಂಭಿಸಲಾಯಿತು. ಈ ದಿನ ನಾವು ವಸ್ತು ಪ್ರದರ್ಶನ ಹಮ್ಮಿಕೊಂಡಿದ್ದು, ಇದರಲ್ಲಿ ಅನೇಕ ಆಹಾರ ದ್ರವ್ಯಗಳ ಕುರಿತು, ರೋಗಗಳ ಮತ್ತು ಅದರ ಕಾರಣಗಳ ಬಗ್ಗೆ ಭಿತ್ತಿಪತ್ರ ಹಾಗೂ ಮಾದರಿಗಳ ಮೂಲಕ ತಿಳಿಸಿಕೊಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರೆಲ್ಲರೂ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಮೂಳೆ ಬಗ್ಗೆ, ಆಮೇಲೆ ಅದು ಯಾವ ರೀತಿ ವಯಸ್ಸಾದಾಗ ಯಾವ ರೀತಿ ಇರುತ್ತೆ, ವಯಸ್ಸಾದಾಗ ಏನಾಗುತ್ತೆ ಅನ್ನೋದನ್ನು ತಿಳಿಸ್ಕೊಂಡು, ನಮ್ಮ ಕಿಡ್ನಿ ಬಗ್ಗೆ, ಲಿವರ್ ಬಗ್ಗೆ, ಲಿವರಲ್ಲಿ ಏನು ಗೊತ್ತಾಯ್ತಾ.
ಕಡಿಮೆ ಅಂಥ ಒಂದು ಕಾಲದಲ್ಲಿ ಬಂದು ಸ್ಟೂಡೆಂಟ್ಸ್ಗಳು ಒಂದು ಮಾಹಿತಿ ಕೊಟ್ಟು ಒಳ್ಳೆ ವಿಚಾರ. ನಮ್ಮ ತಿಳುವಳಿಕೆ ಮೂಡಿಸ್ತಾ ಇದ್ದೀವಿ. ಮನುಷ್ಯನಿಗೆ ಏನು ತಿಂದರೆ ಆ ಬ್ಲಡ್ ಸ್ಟಾರ್ಟ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಬರುತ್ತೆ, ಅದರಿಂದ ಯಾವ ರೀತಿ ನಾವು ಫುಡ್ ತಿನ್ನಬೇಕು, ಏನು ತಿಂದರೆ ದೇಹಕ್ಕೆ ಒಳ್ಳೆಯದು, ರಕ್ತ ಒಂದು ಯಾವ ಪರಿಶೀಲನೆ ಆಗ್ತಿದೆ ಅನ್ನೋದಕ್ಕೆ ಹೇಳ್ಕೊಡ್ತಾ ಇದ್ದೀರಿ. ತುಂಬ ಸಂತೋಷ. ಒಳ್ಳೆ ವರ್ಕ್ ಮಾಡ್ತಾಯಿದ್ದೀರಿ ಮಕ್ಕಳು. ಈ ಥರ ಎಲ್ಲ ಗ್ರಾಮದಲ್ಲಿ ಆದರೆ ತಿಳುವಳಿಕೆ ಬರುತ್ತೆ. ರೈತರು ತದನಂತರ ಗ್ರಾಮದ ಮಕ್ಕಳಿಗೆ ಶ್ಲೋಕ ಪಠಣವನ್ನು ಆಯೋಜಿಸಲಾಗಿದ್ದು, ಮಕ್ಕಳೆಲ್ಲ ಉತ್ಸಾಹದಿಂದ ಶ್ಲೋಕ ಪಠಣವನ್ನು ಮಾಡಿದರು. ಜನರು ಆರೋಗ್ಯ ತಪಾಸಣಾ ಶಿಬಿರವನ್ನು ಮತ್ತೊಮ್ಮೆ ಏರ್ಪಡಿಸಿ ಎಂದು ಕೇಳಿಕೊಂಡಿದ್ದರಿಂದ ಜನರ ಮಾತಿಗೆ ಕಿವಿಕೊಟ್ಟು ಮತ್ತೊಮ್ಮೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಯಿತು. ಆ ದಿನ ಸುಮಾರು 80ಕ್ಕೂ ಹೆಚ್ಚು ಜನರು ಆರೋಗ್ಯ ತಪಾಸಣೆ ಹಾಗೂ ಉಚಿತ ಔಷಧಿಯ ಸದುಪಯೋಗ ಪಡೆದುಕೊಂಡರು. ಹಾಗೂ ಆಸ್ಪತ್ರೆಯ ಪ್ರಸೂತಿ ತಂತ್ರ ಹಾಗೂ ಸ್ತ್ರೀ ರೋಗ ವಿಭಾಗದ ಡಾಕ್ಟರ್ ಸಂಗೀತಾ ಅವರಿಂದ ಸ್ತ್ರೀ ಆರೋಗ್ಯದ ಮಹತ್ವವನ್ನು ತಿಳಿಸಿಕೊಟ್ಟರು. ನೀರ್ ತರ ಏನಾದ್ರು ಬರ್ತಾ ಇರ್ಬೋದು, ಆ ತರ ಏನಾದ್ರು ಇದ್ರೆ ನೀವು ನೋಡ್ಕೊಳ್ಬೇಕು. 6 ತಿಂಗಳಿಗೆ ಒಂದ್ಸರಿ ಅದೆಲ್ಲ ನೀವೆಲ್ಲ ಪರೀಕ್ಷೆ ಮಾಡ್ಕೋಬೇಕು. ಶಲ್ಯತಂತ್ರ ವಿಭಾಗದ ಡಾಕ್ಟರ್ ವಿನಯ್ ಅವರಿಂದ ಮೂಲವ್ಯಾಧಿ ಮತ್ತು ಉದರಗತ ವ್ಯಾಧಿಗಳಿಂದ ಆಗುವ ಪರಿಣಾಮ ಹಾಗೂ ಪಥ್ಯದ ಬಗ್ಗೆ ಜನರಿಗೆ ತಿಳಿಸಿಕೊಟ್ಟರು. ಪಥ್ಯ ಸರಿಯಾಗಿ ಫಾಲೋ ಮಾಡೋದಿಲ್ಲ, ಅದಾದ್ಮೇಲೆ ಪಥ್ಯ ಆಗಿರ್ತಾರೆ ಡಾಕ್ಟರ್ ಗಟ್ಟಿ ಪದಾರ್ಥ ನೀವು ಎಷ್ಟು ಜನ ಹಗಲೊತ್ತಲ್ಲಿ ಮಲಗಿಸ್ತೀರಾ? ಯಾರು ಮಲಗಲ್ವಾ? ಸಕ್ಕರೆ ಕಾಯಿಲೆ ಅನ್ನೋದು ಒಂದು ಹೆರಿಡಿಟರಿಯಿಂದ ಬಂದಿರುತ್ತೆ. ಕಾಯ ಚಿಕಿತ್ಸಾ ವಿಭಾಗದ ಡಾಕ್ಟರ್ ರಚನಾ ಅವರಿಂದ ಡಯಾಬಿಟಿಸ್ ಮತ್ತು ಅನೇಕ ರೋಗಗಳ ಬಗ್ಗೆ ಗ್ರಾಮಸ್ಥರ ಸಮಸ್ಯೆಗಳಿಗೆ ಚಿಕಿತ್ಸಾ ಸೂತ್ರಗಳನ್ನು ತಿಳಿಸಿಕೊಟ್ಟರು.
ಈಗ ನಾವು ಇಲ್ಲಿ ನೋಡ್ತಾ ಇರ್ಬೋದು, ನೀವು ಹಾಲು ಹಾಕಕ್ಕೆ ಬಂದಿದ್ದೀರಾ, ಹಾಲಿನಿಂದ ಹೇಳ್ತಿದ್ದೀನಿ. ಆಯುರ್ವೇದದಲ್ಲಿ 8 ವಿಧದ ಹಾಲು ಹೇಳಿದ್ದಾರೆ. ಬರೀ ಆಕಳದ ಹಾಲು ಮಾತ್ರ ಅಲ್ಲ, ಯಾವ ಹಾಲನ್ನ ಸೇವನೆ ಮಾಡ್ಬೋದು ಅಂತ. ಈವನ್ ನಾವು ಕುರಿ ಹಾಲನ್ನ ಸೇವನೆ ಮಾಡ್ಬೋದು, ಒಂಟೆ ಹಾಲನ್ನ ಸೇವನೆ ಮಾಡ್ಬೋದು, ಕತ್ತೆ ಹಾಲನ್ನ ಸೇವನೆ ಮಾಡ್ಬೋದು. ಆ ರೀತಿ 8 ಟೈಪ್ಸ್ ಇದಾವಣ್ಣ. ನಾವು ಪ್ರತಿಯೊಂದನ್ನು ಕೂಡ ನಿಮಗೆ ರೀಚ್ ಮಾಡೋಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದೀವಿ. ಅದಕ್ಕೆ ಕೆಲವೊಂದು ಪೋಸ್ಟರ್ಗಳ ಮುಖಾಂತರ ನಿಮಗೆ ನಿಮ್ಮ ಊರಲ್ಲಿ ಎಲ್ಲೆಲ್ಲಿ ಜಾಸ್ತಿ ಜನ ಸೇರ್ತಾರೋ ಅಂಥ ಜಾಗಗಳಲ್ಲಿ ಪೋಸ್ಟರ್ಗಳನ್ನ ಹಚ್ತೀವಿ. ಅಲ್ಲಿ ದಯವಿಟ್ಟು ನಿಮ್ಮ ಕೈಲಿ ಆದಂಥ ಒಂದು 5 ನಿಮಿಷ ಸಮಯವನ್ನು ಪೋಸ್ಟರ್ ಕಡೆ ಸ್ಥಳೀಯ ರಾಮಾಂಜನೇಯ ದೇವಸ್ಥಾನದಲ್ಲಿ ಧನ್ವಂತರಿಗೆ ನಮಿಸುತ್ತಾ ಹಾಗೂ ಶ್ಲೋಕ ಪಠಣದ ಮೂಲಕ ದಿನ ಪ್ರಾರಂಭವಾಯಿತು. ತದನಂತರ ತಂಡದ ನಾಯಕರಾದ ಗುರುಕಿರಣ್ ರವರಿಂದ ಕ್ಷೀರದ ಬಗೆಗಳ ಗುಣಗಳನ್ನು ಹಾಗೂ ಅದರ ಮಹತ್ವವನ್ನು ಜನರಿಗೆ ತಿಳಿಸಿಕೊಟ್ಟರು. ಬಾಡಿಯಲ್ಲಿ ದ್ವಾರದ ಮುಖಾಂತರ ರಕ್ತ ಹೋಗ್ತಾ ಇರ್ತಲ್ಲ, ಆ ಟೈಮ್ನಲ್ಲಿ ಕೂಡ ಇದಾದ ನಂತರ ಶಾಲಾ ಮಕ್ಕಳಿಗೆ ನಡೆಸಬೇಕಾಗಿದ್ದ ಚಟುವಟಿಕೆಗಳನ್ನು ಶಾಲೆಯು ಮಳೆಯಿಂದ ರಜೆ ಘೋಷಿಸಿದ್ದ ಕಾರಣ ಮಕ್ಕಳಿಗೆ ವಿವಿಧ ಚಟುವಟಿಕೆಗಳನ್ನು ರಂಗಮಂದಿರದಲ್ಲಿ ಏರ್ಪಡಿಸಲಾಯಿತು. ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ, ಉಕ್ತ ಲೇಖನ ಸ್ಪರ್ಧೆ, ಭಾಷಣ ಸ್ಪರ್ಧೆ ಹಾಗೂ ಒಗಟು ಕೂಡಿಸುವ ಸ್ಪರ್ಧೆಗಳನ್ನು. 2ನೇ ಶಬ್ದ ಅರಮಘಟ್ಟ, 3ನೇ ಶಬ್ದ ಆಯುರ್ವೇದ. ಆಯುರ್ ಗ್ರಾಮದ 7ನೇ ದಿನದಂದು ಊರಿನ ಅರಳಿಕಟ್ಟೆಯ ಮುಂಭಾಗದಲ್ಲಿ ಆಚಾರ್ಯ ಧನ್ವಂತರಿ ಅವರನ್ನು ನಮಿಸುವ ಮೂಲಕ ಪ್ರಾರಂಭಿಸಿದೆವು. ನಂತರ ನಮ್ಮ ಹೆಜ್ಜೆ ಸ್ವಚ್ಛೋತ್ಸವದ ಕಡೆಗೆ ಎಂಬಂತೆ ತಂಡದ ಎಲ್ಲ ಸದಸ್ಯರು ಊರಿನ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ, ರಂಗಮಂದಿರ, ಗ್ರಾಮ ಪಂಚಾಯಿತಿ, ಪಶು ಆಸ್ಪತ್ರೆ ವಿವಿಧೆಡೆ ಸ್ವಚ್ಛತಾ ಆಂದೋಲನವನ್ನು ನೆರವೇರಿಸಿ ಗ್ರಾಮಸ್ಥರಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಿದವು. ಹಸಿರೇ ಉಸಿರು ಎಂಬಂತೆ ಊರಿನ ವಿವಿಧ ಜಾಗಗಳಲ್ಲಿ ರಾಮಾಂಜನೇಯ ದೇವಾಲಯ ಹಾಗೂ ಶಾಲೆಯ ಆವರಣದಲ್ಲಿ ಔಷಧಿ ಸಸಿಗಳನ್ನು ನೆಡುವ ಮೂಲಕ ಪರಿಸರದ ಬಗ್ಗೆ ಗ್ರಾಮಸ್ಥರಿಗೆ ಜಾಗೃತಿ ಮೂಡಿಸಿದೆವು. ತದನಂತರ ಪ್ರತಿ ಮನೆಗೂ ಔಷಧಿ ಸಸಿಗಳನ್ನು ವಿತರಿಸುವ ಮೂಲಕ ಅದರ ಪ್ರಾಮುಖ್ಯತೆಯನ್ನು ತಿಳಿಸಿದೆವು. ನಂತರ ಸಮಾರೋಪ ಸಮಾರಂಭಕ್ಕೆ ಸಕಲ ಸಿದ್ಧತೆಯನ್ನು ನಡೆಸಿದೆವು. ಎಲ್ಲ ಗುರು ಹಿರಿಯರಿಗೆ ಮಧ್ಯಾಹ್ನದ ನಮಸ್ಕಾರಗಳೊಂದಿಗೆ ನನ್ನ ಸ್ವಾಗತವನ್ನ ಹೇಳಲು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ MBP RNS ಅಧ್ಯಕ್ಷರು, ಬಾಪೂಜಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಶಿವಮೊಗ್ಗ ಇವರಿಗೆ ಹೃದಯಪೂರ್ವಕವಾಗಿ ಸ್ವಾಗತ. ನಾವು
इदं प्रजापतिम् अजिग्रहत् सो अश्विनौ तौ सहस्राक्षं ते अत्रिपुत्रादिकान् मुनिन् ते ಅಗ್ನಿವೇಶಾದಿಕಾಂ ತೇಟು ಪೃಥಕ್ ತಂತ್ರಾಣಿ ತೇನಿದೆ. ಮೊದಲಿಗೆ ಸಮುದ್ರ ಮಂಥನ ಆಗುವಾಗ ಆಯುರ್ವೇದ ಜ್ಞಾನವು ಬ್ರಹ್ಮನು ದಕ್ಷ ಪ್ರಜಾಪತಿಗೆ ನೀಡ್ತಾನೆ. ಆ ದಕ್ಷ ಪ್ರಜಾಪತಿಯು ಅಶ್ವಿನಿ ಕುಮಾರರಿಗೆ ಆಯುರ್ವೇದ ಜ್ಞಾನವನ್ನು ನೀಡ್ತಾರೆ. ಅಶ್ವಿನಿ ಕುಮಾರರಿಂದ ಆಯುರ್ವೇದವನ್ನು ಕಲಿತಂತಹ ಇಂದ್ರನು ಭಾರದ್ವಾಜರಿಗೆ ನೀಡ್ತಾನೆ. ಭಾರದ್ವಾಜರಿಂದ ಕಲಿತ ಹಾಲು ಪುನರ್ವಸು ಆತ್ರೇಯರಿಗೆ ನೀಡ್ತಾರೆ. ಪುನರ್ವಸು ಆತ್ರೇಯರಿಂದ 6 ಜನ ಶಿಷ್ಯಂದಿರು ಆಯುರ್ವೇದ ಜ್ಞಾನವನ್ನು ತಿಳ್ಕೊಳ್ತಾರೆ. ಅಗ್ನಿವೇಶ, ಬೇಲ, ಹಾರಿತ, ಜತುಕರ್ಣ, ಪಾರಶಾರ, ಕ್ಷಾರಪಾಣಿ ಇವರು 6 ಜನ ವಿದ್ಯೆಯನ್ನು ತಿಳಿದುಕೊಂಡು ಲೋಕ ಸಂಚಾರವನ್ನು ಮಾಡಿಕೊಳ್ಳುತ್ತಾ ಭಾರತದಾದ್ಯಂತ ಮತ್ತು ವಿಶ್ವದಾದ್ಯಂತ ಆಯುರ್ವೇದ ಜ್ಞಾನವನ್ನು ಜನರಿಗೆ ತಲುಪಿಸ್ತಾರೆ. ಬಾಪೂಜಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಸವಳಂಗ ಶಿವಮೊಗ್ಗ ಚರಕ ಜಯಂತಿ 2024 ಪ್ರಯುಕ್ತ ಆಯುರ್ಗ್ರಾಮ 2.0 ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಆಯುರ್ವೇದ ಅಂತಕ್ಕಂಥ ಒಂದು ಅರ್ಧ ಜನಕ್ಕೂ ಗೊತ್ತಿದ್ದಿಲ್ಲ. ಇಲ್ಲಿ ಬಹಳ ಜನಕ್ಕೆ ಗೊತ್ತಿದ್ದಿಲ್ಲ ಆಯುರ್ವೇದ ಹೆಂಗೆ ಏನು. ಕ್ಯಾಂಪ್ ಹಾಕಿದ ಮೇಲೆ ಗೊತ್ತಿಲ್ಲ. ಆಯುರ್ವೇದದಿಂದ ಭಾಳ ಒಳ್ಳೇದಾಗ್ತೈತೆ. ಅರಿವು ಮೂಡಿಸಿದ್ರಿ, ಮುಂದೆ ಇದೇ ರೀತಿ ಅರಿವು ಮೂಡಿಸಿ ಜನರಿಗೆ ಒಳ್ಳೇದು ಮಾಡ್ರಿ ಅಂತ ಹಳ್ಳಿ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಕೇಳಬೇಕು. ಎಲ್ಲರನ್ನು ಉಪಯೋಗ ಮಾಡಿದ್ರು. ಮೆಡಿಷನ್ ಎಲ್ಲರಿಗೂ ತಲುಪಿಸಿದ್ರು. ಬಂದು ಮನೆ ಬಾಗಿಲಿಗೆ ಮಳೆ ಬಂದ್ರು ಮಳೆಯಲ್ಲೆಲ್ಲ ತೋದ್ಕೊಂಡು ಬಹಳ ಇದರಿಂದ ಮಾಡಿದ್ರು ಪಾಪ ಎಲ್ಲರಿಗೂ. ನಮ್ಮೂರಲ್ಲಿ ಇಂಥ ಮಳೆಯಾಗಿ ಇಂಥ ಚಳಿಯಾಗಿ ಅವ್ರು ಏನೋ ಲೆಕ್ಕಿಸದೆ ಅವರು ಶ್ರಮವಹಿಸಿ ಎಲ್ಲರಿಗೂ ಒಂದು ತಲುಪಬೇಕು ಈ ಒಂದು ಕಾರ್ಯಕ್ರಮ ಅಂತಂದು ಬಹಳ ಶ್ರಮವಹಿಸಿ ವಿದ್ಯಾರ್ಥಿನಿಯರು ನಡೆಸಿಕೊಟ್ಟಿದ್ದಾರೆ. ಇಂಗ್ಲಿಷ್ ಮೆಡಿಸಿನ್ ತಗೊಂಡು ನಮ್ಮ ದೇಹವನ್ನು ಹಾಳು ಮಾಡ್ಕೊಳ್ಳೋಕ್ಕಿಂತ ಆಯುರ್ವೇದ ತುಷಾರ್, ರಾಜೇಶ್ವರಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ನಮ್ಮ ಬೆನ್ನೆಲುಬಾದ ಡಾಕ್ಟರ್ ವಿವೇಕಾನಂದರವರು ಗ್ರಾಮಸ್ಥರ ಪ್ರೋತ್ಸಾಹಕ್ಕೆ ಧನ್ಯವಾದಗಳನ್ನು ತಿಳಿಸಿದರು. ಆ ಒಂದು ಇದರಲ್ಲಿ ತುಂಬಾ ಸಪೋರ್ಟ್ ಸಿಕ್ತು. ಮತ್ತೆ ಹೆಚ್ಚಿನವ್ರು ಹೇಳಿದ್ದು ಅಂತ ಹೇಳಿದ್ರೆ ನಮಗೆ ಒಂದು ಕ್ಯಾಂಪ್ ಮಾಡಿಕೊಡಿ. ನಾವು ಅನಿಸಕ್ಕಿಂತ ಹೆಚ್ಚಾಗಿ ನಮಗೆ ಸಪೋರ್ಟ್ ಬಂದು ಆ ಒಂದು ಕ್ಯಾಂಪ್ನಿಂದ ತುಂಬಾ ಉಪಯೋಗ ಪಡ್ಕೊಂಡಿದ್ದೀರಿ. ಸುಮಾರು ಒಂದು 150 ಜನ ಹಳ್ಳಿಯ ಗ್ರಾಮಸ್ಥರು ಬಂದ್ಬಿಟ್ಟು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಅದರಿಂದ ಮೆಡಿಸಿನ್ ತಗೊಂಡು ಹಳ್ಳಿಯ ಗ್ರಾಮಸ್ಥರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ತಮ್ಮನ್ನು ತಾವು ತೊಡ್ಕೊಂಡಿದ್ದಾರೆ. ಮಳೆ ಬಂದರೂ ಸಹಿತ ಬರೋಕ್ಕಾಗಲಿಲ್ಲ ಅಂತೇಳಿ ನಾವು ಮನೆಗೆ ಹೋಗಿ ಕರೆ ಬಂದಾಗಲೂ ನಮಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾವು ಬಂದಿರೋದೇ ನಿಮಗೋಸ್ಕರ. ನಾವು ಇಲ್ಲಿ ಬಂದಿರೋದು ಏನಂತ ನಿಮ್ಮ ಮನೆ ಬಾಗಿಲಿಗೆ ಬಂದಿರೋದು ನಮ್ಮಿಂದ ನಿಮಗೆ ಎಷ್ಟಾಗುತ್ತಷ್ಟು ಆಯುರ್ವೇದ ಜ್ಞಾನವನ್ನು ಕೊಟ್ಬಿಟ್ಟು ಆಯುರ್ವೇದ ತಿಳುವಳಿಕೆಯನ್ನು ಕೊಟ್ಬಿಟ್ಟು ನಿಮ್ಮನ್ನ ನಾವು ಆದಷ್ಟು ನಿಮ್ಮ ಆಯುರ್ವೇದವನ್ನು ನಿಮ್ಮ ಆಯುಷ್ಯನ ವೃದ್ಧಿ ಮಾಡೋಕ್ಕಂತ ಒಂದು ಸ್ವಲ್ಪ ಗ್ರಾಮಸ್ಥರು ಈ ಆಯುರ್ವೇದ ಬಗ್ಗೆ ಈ ತಿಳುವಳಿಕೆಯನ್ನು ನಿಮ್ಮ ಅಕ್ಕಪಕ್ಕ ಮನೆಯವರಿಗೆ ಬೇರೆಯವರಿಗೆಲ್ಲ ತಿಳಿಸಿ ಇದರ ಉಪಯೋಗವನ್ನು ಪಡೆದುಕೊಂಡು ಆಯುರ್ವೇದ ಅಂದ್ರೆ ಬರೀ ಗಿಡಮೂಲಿಕೆ ಔಷಧಿ ಅಷ್ಟೇ ಅಂತ ಇರುವಂತದ್ದು. ಆ ತರದ ಒಂದು ಭ್ರಾಂತಿಗಳಿರೋದು ನಾವು ದೂರ ಮಾಡಬೇಕು ಅಂತ ಪ್ರಯತ್ನ. ಆಯುಷೋವೇದ ಬದಲಾವಣೆಗಾಗಿ ಎಲ್ಲಿದೆಯೋ ಆಯುರ್ವೇದ ಮಕ್ಕಳಿಗೆ ಹಾಗೂ ಗ್ರಾಮಸ್ಥರಿಗೆ ವಿವಿಧ ರೀತಿಯ ಸ್ಪರ್ಧೆಗಳನ್ನು ನಮ್ಮ ಆಯುರ್ಗ್ರಾಮ ತಂಡದಿಂದ ಈ 7 ದಿನಗಳ ಕಾಲ ಆಯೋಜಿಸಲಾಗಿತ್ತು. ಅದಕ್ಕೆ ಬಹುಮಾನ ವಿತರಣೆಯನ್ನು ವಿತರಿಸಬೇಕಾಗಿ ನಿಖಿಲೇಶ್ ಅವರಲ್ಲಿ ಕೇಳ್ಕೊಳ್ತಾನೆ. ಮೊದಲನೆಯ ಬಹುಮಾನ ನವೀನ್ ಪಾಟೀಲ್, ಎರಡನೆಯ ಬಹುಮಾನ ಹೇಮಾವತಿ, ವರ್ಣಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ಅವರಿಗೆ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲಿರುವ ಗಣ್ಯಾತಿ ಗಣ್ಯರಿಗೂ ಹಾಗೂ ಆಚಾರ್ಯ ಚರಕ ಹಾಗೂ ಆಚಾರ್ಯ ಧನ್ವಂತಿ ಅವರಿಗೆ ಪ್ರಾಧಾನ್ಯಗಳಿಗೆ ನಮಿಸುತ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಬಾಪೂಜಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಡಿ.ಪಿ. ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೊಡುತ್ತೇನೆ. ಎರಡನೆಯದಾಗಿ ಈ ಒಂದು ಊರಿನ ಅಧ್ಯಕ್ಷರಾದಂತಹ ಪುಟ್ಟಮ್ಮನ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿದ್ದರು. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ನಮ್ಮ ಒಂದು ನೆನಪಿನ ಕಾಣಿಕೆಯನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವೀಕರಿಸಬೇಕಾಗಿ ಪುಟ್ಟಮ್ಮನ್ ಅವರಲ್ಲಿ ಕೇಳಿಕೊಳ್ತೇನೆ. ನಂತರ ಗುರುಕಿರಣ್ ವಂದನಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ತಿಗೊಳಿಸಿದರು.
Ayurgrama 2.0, Ayurgrama Ayur Bharata. Subscribe and share this video to all and join hands with us to reach Ayurveda to each.